ವಿಷಯದಲ್ಲಿ ನನಗೆ ಅಡ್ಡಿ ಮಾಡಬೇಡ ಪ್ಲೀಸ್. ಮಂಗಾರಿ, ನಿಮ್ಮಮ್ಮ ಅಷ್ಟೊಂದು ಕೆಟ್ಟೋಳು ಹಿಡ್ಕೊಂಡ್ಬಿಟ್ಟೇನೋ. ಎಲ್ಲ ಥರದಲ್ಲೂ ಸರಿಯಾಗಿರೋ ಹುಡುಗಿ ಬಂದರೆ ನಿನ್ನನ್ನು ಸುಖವಾಗಿ ನೋಡ್ಕೋತಾಳೆ ಅಂತ ಆಸೆ ಪಟ್ಟೆ ಅಷ್ಟೇ. ನನ್ನ ಬಾತೆ ನಡಿಬೇಕು ಅನ್ನೋ ಹಠ ಖಂಡಿತ ಇಲ್ಲ ಮರಿ. ಗೊತ್ತು ಮಾಮ್, ಬಟ್ ಐ ಆಮ್ ಶೋರ್ ಅವ್ರು ನನಗೆ ಸಿಕ್ಬಿಟ್ರೆ ನೀನು ಅಂದ್ಕೊಂಡಿದ್ದಕ್ಕಿಂತ ಖುಷಿಯಾಗಿರ್ತೀನಿ ನಾನು. ನಿಜವಾಗ್ಲೂ ನಂಬೋದಾ? ಆ ಹುಡುಗಿ ಅಷ್ಟೊಂದು ಒಳ್ಳೆಯವಳೇನೋ? ಡೌಟೇ ಬೇಡ ಮಾಮ್, ಅಪ್ಪಟ ಬಂಗಾರ ಅದು. ನೋಡಕ್ಕೆ ಹೇಗಿದ್ದಾಳೆ? ನಿನ್ನಷ್ಟೇ ಚೆನ್ನಾಗಿದ್ದಾಳೆ. ಬಣ್ಣ ಹೇಗಿದೆ? ನಿನ್ನಷ್ಟೇ ಬಣ್ಣ, ಒಂಚೂರು ಬೆಳ್ಳಗಿದ್ದಾಳೆ ಅಷ್ಟೇ. ಕಾಲ್ ಬೆರಳು ನೋಡಿದ್ಯಾ? ಅವಳು ಎರಡನೇ ಬೆರಳು ಉದ್ದ ಇಲ್ಲ ತಾನೆ? ಇಲ್ಲ ಮಾಮ್, ಎಲ್ಲ ಪರ್ಫೆಕ್ಟ್ ಆಗಿದೆ. ಇಷ್ಟಿಷ್ಟೇ ಪುಟಾಣಿ ಬೆರಳು ಅವ್ರದ್ದು. ಕಿವಿನೂ ಅಷ್ಟೇ ದೊಡ್ಡದಾಗೇ ಇಲ್ಲ. ಮೂಗಂತೂ ತಿದ್ದು ಮಾಡಿಸಿರೋ ಥರ ಇದೆ. ಹುಡುಗಿದಾಳ ಎತ್ತರಕ್ಕಿದ್ದಾಳ? ನನ್ಗಿಷ್ಟುದಕ್ಕೆ ಬರ್ಬೋದು. ಸರಿ, ಸಣ್ಣಗಿದ್ದಾಳ ದಪ್ಪ ಇದ್ದಾಳು? ನನ್ನಷ್ಟೇ ದಪ್ಪ ಇದ್ದಾರೆ ಮಾಮ್. ಸದ್ಯ ಈಗ ಸ್ವಲ್ಪ ನಿರಾಳ ಆಯ್ತು. ಹಾ, ಎಲ್ಲಕ್ಕಿಂತ ಮುಖ್ಯವಾಗಿ ನಿನಗೂ ಅವಳಿಗೂ 5 ವರ್ಷ ಡಿಫ್ರೆನ್ಸ್ ಇದೆಯಾ? ಎಕ್ಸಾಕ್ಟ್ಲಿ 5 ವರ್ಷ ಡಿಫ್ರೆನ್ಸ್ ಇದೆ ಮಾಮ್. ಹೌದೇನೋ ಪುಟಾಣಿ? 5 ವರ್ಷ ಡಿಫ್ರೆನ್ಸ್ ಇದೆ ತಾನೆ? ಹಾಗಿದ್ಮೇಲೆ ಹೆಚ್ಚು ಕಡಿಮೆ ನಮಗೆ ಒಪ್ಪಿಗೆ ಆಗೋ ಹಾಗೆ ಕಾಡ್ತಾಳೆ. ಇದೆಲ್ಲ ಮೊದಲೇ ಹೇಳೋದಲ್ವಾ? ನಾ ಇಷ್ಟೆಲ್ಲ ಗಲಾಟೆನ ಮಾಡ್ಕೋತಾ ಇರಲಿಲ್ಲ. ನೀನು ಇದನ್ನೆಲ್ಲ ಮೊದಲೇ ಕೇಳೋದಲ್ವಾ? ನಾನು ಇಷ್ಟೆಲ್ಲ ಪದ್ಧತಿ ಪಡ್ತಾನೆ ಇರಲಿಲ್ಲ. ಹೋಗ್ಲಿ ಬಿಡು. ಆ ಹುಡುಗಿಗೆ ಇಷ್ಟೆಲ್ಲ ಕ್ವಾಲಿಟಿ ಇದೆ ಅಂತಂದಮೇಲೆ ನಂದೇನೂ ಅಭ್ಯಂತರ ಇಲ್ಲ. ನೀನು ಅವಳನ್ನ ಮದುವೆ ಮಾಡ್ಕೊಳಕ್ ನಾನಂತೂ ಒಪ್ಕೋತೀನಿ. ಬಟ್ ಅವರೇ ಒಪ್ಕೋತಾನೆ ಇಲ್ವಲ್ಲ ಮಾಮ್? ಒಂದ್ಸತಿ ಅವಳನ್ನ ಮನೆಗೆ ಬರಕ್ಕೆ ಹೇಳು, ನಾನು ಅವಳಿಗೆ ಹೇಳ್ತೀನಿ ಇಂಥ ಅಪರಂಜಿ ನಿನ್ನ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತೀನಿ. ಬಾಯಿ ಮುಚ್ಕೊಂಡು ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಬಿಡು ಅಂತ ಹೇಳ್ತೀನಿ. ಪ್ರಾಮಿಸ್? ಪ್ರಾಮಿಸ್ ಪುಟಾಣಿ. ಏನೇ ಆಗಲಿ ಎಲ್ಲದಕ್ಕಿಂತ ನಿನ್ನ ಸಂತೋಷ ತಾನೇ ಮುಖ್ಯ. ಅದರಲ್ಲೂ ಹೆಚ್ಚು ಕಡಿಮೆ ನಾನು ಎಲ್ಲ ಕಂಡೀಷನ್ಸ್ಗೂ ಅವಳು ಒಪ್ಪಿಗೆ ಆಗ್ತಿದ್ದಾಳೆ ಅಂತಂದಮೇಲೆ ನಾನೇ ಅಡ್ಡಿ ಮಾಡಲಿ? ಥ್ಯಾಂಕ್ ಯು ಸೋ ಮಚ್ ಮಾಮ್. ಲವ್ ಯು. ಐ ಲವ್ ಯು ಟು ಪುಟಾಣಿ. ಸರಿ, ಯಾವಾಗ ಕರ್ಕೊಂಬರ್ತೀಯ ಅವಳನ್ನ ಮನೆಗೆ? ಒಂಚೂರು ಟೈಮ್ ಕೊಡು ಮಾಮ್. ನಾನೇ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ನೀನು